Here, my dear friends, this content with respect to the allied angle. If you get any questions from allied angle, sine 120 degree, my aim is to solve this type of questions. This is allied angle. Why I'm going to consider as allied angle means the angle theta is with the 90s table, like 90 degree plus or minus theta, 180 degree plus or minus theta, 270 degree plus or minus theta, 360 degree plus or minus theta. Now, my dear friends, here 120 degree, this can be written as 120 degree ಹೀಗೆ ಬರಿಬೋದಾ ನಾವು 90 degree plus or minus theta ಅಂತ ಬರಿಬೋದು. If it is 90 degree plus or minus theta, like ಏನಾಯ್ತಿದೆ ಈಗ 90 plus theta ಅಥವಾ minus theta ಅಂತ ಬರೋದು ಅದು allied angle ಅಂತ ಕರಿತೀವಿ ನಾವು. If this is allied angle, here you should know three important and basic steps. First thing is which quadrants. Already now discussion ಮಾಡಿದ್ವಿ. That is in this case 90 degree plus theta. That is ಯಾವ ರೇಂಜ್ ಅಲ್ಲಿ ಬರುತ್ತಿದೋ second quadrant. 90 degree plus theta. ಇಲ್ಲ ಸರ್ ನಾನು ಅನದರ್ ವೇನಲ್ಲಿ ಬರೀತೀನಿ ಅಂದ್ರೆ 120 can also write 180 degree minus theta. Anyhow, this is second quadrant. The quadrant is very important. Next thing is ASTC rule. ನಿಮ್ಗೆಲ್ಲ ಗೊತ್ತಿರಲೇಬೇಕು ರಜಾ. First quadrant, all are positive. All trigonometrics are positive. ಕಲ್ತ್ವಿ ನಾವು ಈಗ. Next, second quadrant ಅಲ್ಲಿ sin theta and its reciprocal, that is cosecant theta are positive. Coming to third quadrant, tan theta and its reciprocal, that is cot theta. Tan and cot are positive, remaining are negative. Coming to fourth quadrant, that is cos theta and its reciprocal, that is secant. Cos and secant are positive, remaining are negative. And also, we discussed about complementary as well as supplementary concept. Now, in this complementary concept ಅಂತ ಏನಾದ್ರು ತಗೊಂಡ್ರೆ ಯಾವುದೋ ಒಂದು ಆಂಗಲ್ ನ ವಿತ್ ರೆಸ್ಪೆಕ್ಟ್ ಟು 90 ಪ್ಲಸ್ ಆರ್ ಮೈನಸ್ ಥೀಟಾ ಆರ್ 270 ಪ್ಲಸ್ ಆರ್ ಮೈನಸ್ ಥೀಟಾ ತರ ಸಾಲ್ವ್ ಮಾಡ್ತೀಯ ಅಂತ ಅಂದ್ರೆ ದಟ್ ಈಸ್ ಕಾಂಪ್ಲಿಮೆಂಟರಿ ಅಂತ. ದೆನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಚೇಂಜಸ್ ಆಗ್ತಾ ಬರುತ್ತೆ. ಸೈನ್ ಥೀಟಾ ಇದ್ರೆ ಚೇಂಜ್ ಆಗುತ್ತೆ ಕಾಸ್ ಇದ್ರೆ ಸೈನ್ ಆಗುತ್ತೆ, ಟ್ಯಾನ್ ಇದ್ರೆ ಕಾಟ್, ಟ್ಯಾನ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಕಾಟ್ ಕೊಟ್ರೆ ಟ್ಯಾನ್, ಕೊಸಿಕೆಂಟ್ ಕೊಟ್ಟಿದ್ರೆ ಕ್ವಶನ್ ಅಲ್ಲಿ ಸೀಕೆಂಟ್, ಸೀಕೆಂಟ್ ಕೊಟ್ರೆ ಕೊಸಿಕೆಂಟ್. ಒಂದ್ ವೇಳೆ ಇಲ್ಲ ಸರ್ ನಾನು 360 ಡಿಗ್ರಿ 180 ಡಿಗ್ರಿ ಆರ್ 0 ವಿತ್ ರೆಸ್ಪೆಕ್ಟ್ ಟು ಬರೀತೀನಿ ಅಂದ್ರೆ ದಟ್ ಈಸ್ ಸಪ್ಲಿಮೆಂಟರಿ ಸೇಮ್ ಆಂಗಲ್, ಏನು ಚೇಂಜ್ ಆಗಲ್ಲ. ಈಗ ಈ ಕ್ವಶನ್ ನೋಡಿದ್ರೆ ಇಲ್ಲಿ ನಾನೇನಾಗಿದೆ ಸೈನ್ ಆಫ್ 120 ಡಿಗ್ರಿ ಅಂತ ಕೇಳಿದೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದ ಸೈನ್ ಆಫ್ 120 degree can be, I can say one way, sin of 90 degree plus 30 degree ಅಂತ ಬರಿಬಹುದು ಸರ್. If sin of 90 plus 30 ಯಾವ ಒಂದು ವೇನಲ್ಲಿ ಇದೆ ಅದು 90 plus 30 totally which quadrant is this? Second quadrant. First thinking steps ಯಾವುದು ಸರ್? ಫಸ್ಟ್ ಥಿಂಕಿಂಗ್ ಸ್ಟೆಪ್ ಅಂದ್ರೆ ವಿಚ್ ಕ್ವಾಡ್ರೆಂಟ್ ಅಂತ. ಓಕೆನಾ? ಕ್ವಾಡ್ರೆಂಟ್ಸ್ ಬಗ್ಗೆನೇ ಥಿಂಕ್ ಮಾಡ್ಬೇಕು. ಈಗ ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಗೊತ್ತಾಯ್ತು. ಹಿಯರ್ ಇಸ್ ಅ ಗಿವನ್ ವ್ಯಾಲ್ಯೂ ಇಸ್ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ದಿ ಸೈನ್ ಈಸ್ ಪಾಸಿಟಿವ್ ನೆಗೆಟಿವ್ ಅಂತ ಬರಿಬೇಕು ನೀವು. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಕ್ಕ ಇಂಟ ಯಾವ ಸ್ಟೆಪ್ ಹೋಗ್ತೀಗ? ASTC ರೂಲ್ ಪ್ರಕಾರ ಅಲ್ವಾ? ಪಾಸಿಟಿವಾ ನೆಗೆಟಿವಾ ಅದು ಯಾರ ಮೇಲೆ ಡಿಪೆಂಡ್ ಆಯ್ತು? ಕ್ವಾಡ್ರೆಂಟ್ಸ್ ಮೇಲೆ ಡಿಪೆಂಡ್ ಆಯ್ತು. ಅಂಡ್ ನೆಕ್ಸ್ಟ್ ASTC ರೂಲ್ ನ ಥಿಂಕ್ ಮಾಡ್ತಾ ಇದೀನಿ. ಇನ್ ದಟ್ ASTC ರೂಲ್ ಪ್ರಕಾರ 90 plus theta is second quadrant. In second quadrant sin is positive ಪ್ಲಸ್ ಅಂತ ಬರಿಬೇಕು. ಅರ್ಥ ಆಯ್ತು ಎಲ್ಲರಿಗೂ? ನೆಕ್ಸ್ಟ್ ಆಫ್ಟರ್ ದಿಸ್ ಸ್ಟೆಪ್ ಅಲ್ಲಿ ಪ್ಲಸ್ ಬರ್ದಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾನೀಗ? ಥಿಂಕಿಂಗ್ 90 ಅಂತಿದೆ. 90 ಬಂದ್ಬಿಟ್ಟು ಕಾಂಪ್ಲಿಮೆಂಟರಿ 90 ಪ್ಲಸ್ ಥೀಟಾ. ಕಾಂಪ್ಲಿಮೆಂಟರಿ ಟೇಬಲ್ ಅಂಡರ್ ಅಲ್ಲಿ ಇದೆಯಾ? ಸಪ್ಲಿಮೆಂಟರಿ ಇದೆಯಾ? ಕಾಂಪ್ಲಿಮೆಂಟರಿ ಇದೆ. ಸೊ ಕಾಂಪ್ಲಿಮೆಂಟರಿ ಇದ್ರೆ ಸೈನ್ ಥೀಟಾ ಕೊಟ್ರೆ ಏನಂತ ಚೇಂಜ್ ಆಗುತ್ತೆ ಅಂತ ಹೇಳಿದೀನಿ? ಕಾಸ್ ಥೀಟಾ. ಸೂಪರ್. ಹಾಗಾದ್ರೆ ಇದನ್ನ ನಾನು ಕಾಸ್ ಥೀಟಾ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರಿಬೇಕಾಗಿರೋದು ದಟ್ ಈಸ್ ಥರ್ಡ್ ಸ್ಟೆಪ್ ಅಲ್ಲಿ ಯಾರಾಯ್ತಾರ ರಜಾ? ಥರ್ಡ್ ಸ್ಟೆಪ್ ಅಲ್ಲಿ ದ ಥರ್ಡ್ ಸ್ಟೆಪ್ ಈಸ್ ದಟ್ ಈಸ್ ಸಪ್ಲಿಮೆಂಟ್ರಿನ ಅಥವಾ ಆರ್ ಕಾಂಪ್ಲಿಮೆಂಟ್ರಿನ ಅಂತ ಥಿಂಕ್ ಮಾಡ್ಬೇಕು, ಥಿಂಕಿಂಗ್ ಸ್ಟೆಪ್ಸ್. ಅಂಡ್ ದ ಫೋರ್ತ್ ಒನ್ ಈಸ್ ದಟ್ ಆಂಗಲ್ ಅಂಡ್ ಸ್ಟ್ಯಾಂಡರ್ಡ್ ಆಂಗಲ್. ಎಷ್ಟಿದೆ ಆಂಗಲ್? ದ ಥೀಟಾ ಈಸ್ 30 ಡಿಗ್ರಿ. ಓಕೆನಾ? ಹಾಗಾದ್ರೆ ಏನಾಯ್ತು ಆನ್ಸರ್? ದಿಸ್ ಈಸ್ ಫ್ರಮ್ ದ ಫೋರ್ತ್ ಸ್ಟ್ಯಾಂಡರ್ಡ್ angle table. From standard angle table, we know that cos 30 degree. What is cos 30? Cos 30 ಬಂದಿದೆ, that is √3/2. That's it. This is your answer with respect to sin 20. So if you have any question from allied angle with this 4 thinking steps, first quadrants ಗೊತ್ತಿರಬೇಕು, ASTC ರೂಲ್ ಗೊತ್ತಿರಬೇಕು, ಸಪ್ಲಿಮೆಂಟರಿ ಕಾಂಪ್ಲಿಮೆಂಟರಿ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಬೇಕು. ಈ ಮೂರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ಟ್ಯಾಂಡ್ ಆಂಗಲ್ ಟೇಬಲ್ ಇಂದ ವ್ಯಾಲ್ಯೂ ಅಪ್ಲೈ ಮಾಡ್ತೀನಿ ಅಂದ್ರೆ 100% ನೀವು ಆನ್ಸರ್ ಮಾಡ್ತೀರಾ. ಇದ್ರ ಮೇಲೆ ನಿಮ್ಗೊಂದು ಕ್ವಶನ್ಸ್ ಇರುತ್ತೆ.
ಓಕೆ, ಇದು ಒನ್ ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡಿರೋದು. ಹೀರೋ ರಜಾ ಕೇಳಿಸ್ಕೊಳ್ಳಿ, ಬರಲಿ ಒನ್ ಮೋರ್ ಇದೆ. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಕಾಂಪ್ಲಿಮೆಂಟರಿ ವೇನೆಲ್ಲ ನಾನು ಇದನ್ನ ಸಾಲ್ವ್ ಮಾಡಿದೆ, ಕರೆಕ್ಟ್ ಅನ್ನ ರಜಾ? ಅದೇ ಕ್ವಶನ್ ನ ಸಪ್ಲಿಮೆಂಟರಿ ಮಾಡಕ್ ಟ್ರೈ ಮಾಡೋಣ ನೋಡಿ. ಈಗ ಸಪೋಸ್ ಸೇಮ್ ಕ್ವಶನ್ ಹಿಯರ್, ಸೈನ್ ಆಫ್ 120 degree is given, that I am going to write sine of 180 degree minus 60. 180 minus 60 is what? 120 only. Match ಆಗ್ತಿದೆ. I said 90 plus or minus theta, 180 plus or minus theta, or 270 plus or minus theta, 360 plus or minus theta ವೇನಲ್ಲಿ ಬರಿಬಹುದು ಅಂದ್ರೆ that is allied angle. So now with respect to this allied angle, ಈಗ ಏನಾಗಿದೆ ರಜಾ? 90 degree ಪ್ಲಸ್ ಥೀಟಾ ಬರ್ದಿದೆ, ಅದು ಕಾಂಪ್ಲಿಮೆಂಟ್ ಹೋಯ್ತು. ಈಗ 180 ಯೂಸ್ ಮಾಡಿ ಬರೀತಿದ್ದೀನಿ ಸೈನ್ ನ. ಹೇಗ 180 ಮೈನಸ್ ಥೀಟಾ ವಿಚ್ ಕ್ವಾಡ್ರೆಂಟ್? ಈಗ ಥಿಂಕ್ ಮಾಡು, ಫಾಸ್ಟ್ ಥಿಂಕ್ ಮಾಡು. 180 ಡಿಗ್ರಿ ಇಲ್ಲಿದೆಯಾ? 180 ಮೈನಸ್ ಥೀಟಾ, 180 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಈಸ್ ಪಾಸಿಟಿವ್, ಪ್ಲಸ್ 180 ಡಿಗ್ರಿ ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಈಸ್ ಪಾಸಿಟಿವ್. ಕ್ವಾಡ್ರೆಂಟ್ಸ್ ಥಿಂಕ್ ಮಾಡಾಯ್ತು. ನೆಕ್ಸ್ಟ್ ASTC ರೂಲ್ ಪ್ರಕಾರ ಅದೇ ಪಾಸಿಟಿವ್ ಬರ್ದಿದ್ದೀನಿ. ಕ್ವಾಡ್ರೆಂಟ್ಸ್ ನ ಥಿಂಕ್ ಮಾಡಿ ASTC ರೂಲ್ ಪ್ರಕಾರ ಪ್ಲಸ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಸಪ್ಲಿಮೆಂಟ್ರಿನ ಕಾಂಪ್ಲಿಮೆಂಟ್ರಿನ? ಸಪ್ಲಿಮೆಂಟ್ರಿ. ಯಾಕೆ ಸಪ್ಲಿಮೆಂಟ್ರಿ? 180 ಯೂಸ್ ಮಾಡಿ ಬರ್ದಿದೆಯಲ್ಲ ರಜಾ, ಸಪ್ಲಿಮೆಂಟ್ರಿ ಬಂದ್ಮೇಲೆ ಅದು ಇಲ್ಲಿ ಅಂಡರ್ ಬರುತ್ತೆ. ಟ್ರಿಗೊನೋಮೆಟ್ರಿ ರೇಷಿಯೋಸ್ ಏನಿರುತ್ತೆ? ಸೇಮ್ ಅಂದ್ರೆ ಸೈನ್ ಇದ್ದಾಗ ಸೈನೇ ಇರ್ಬೇಕು. ಆಂಗಲ್ ಎಷ್ಟಿದೆ? 60 ಡಿಗ್ರಿ. ಸಪ್ಲಿಮೆಂಟ್ರಿ ಯೂಸ್ ಮಾಡಿ ಬರ್ತಾ ಇದ್ದೆ ನಾನು. ನೆಕ್ಸ್ಟ್ ಯಾರು? ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್. ಸೈನ್ 60 ಫ್ರಮ್ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಅಲ್ಲಿ ಏನಿದೆ? ಸೈನ್ ಆಫ್ 60 degrees √3/2. ಈ ಟೇಬಲ್ ಬರೆಯೋದು ಕಲ್ತಿದೀವಿ. ದ ಆನ್ಸರ್ ಈಸ್ √3/2. ದಿಸ್ ಈಸ್ ಅಕಾರ್ಡಿಂಗ್ ಟು ಸಪ್ಲಿಮೆಂಟರಿ. ಸರ್ ಆನ್ಸರ್ ಸೇಮ್ ಬರುತ್ತಲ್ಲ? ಸೇಮೇ ಬರ್ಬೇಕು. ಯಾಕೆ ಸೇಮ್ ಬರುತ್ತೆ ಹೇಳು? ನಾ ಸಾಲ್ವ್ ಮಾಡಿರೋ ಮೆಥಡ್ ಬೇರೆ. ಇಲ್ಲಿ ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಯೂಸ್ ಮಾಡಿ ಸಾಲ್ವ್ ಮಾಡಿದೆ, ಇದನ್ನ ಸಪ್ಲಿಮೆಂಟರಿ ಯೂಸ್ ಮಾಡಿದೆ. ಆನ್ಸರ್ ಸೇಮ್ ಬರುತ್ತೆ, ಸೇಮ್ ಬರಲೇಬೇಕು. ದೀಸ್ 4 ಥಿಂಕಿಂಗ್ ಸ್ಟೆಪ್ಸ್ ಗೊತ್ತಿದ್ರೆ ಸಾಕು, ಅಲೈಡ್ ಆಂಗಲ್ ಇಸ್ ಓವರ್. ಓಕೆ ರಜಾ, ಎನಿ ಕ್ವಶನ್ಸ್ ಆನ್ ದಿಸ್ ಟಾಪಿಕ್ ಅಲ್ಲಿ ಯಾವ ಕ್ವಶನ್ ಬಂದ್ರು ಸಾಲ್ವ್ ಮಾಡ್ಬೋದು. ಇದ್ರ ಜೊತೆಗೆ ಒನ್ ಮೋರ್ ಕ್ವಶನ್ ಕೊಡ್ತೀನಿ, ಬರ್ಕೋ ಇಲ್ಲಿ. ಜಸ್ಟ್ ಅಬ್ಸರ್ವ್ ಹಿಯರ್. ಸಪೋಸ್ tan of 210 degree is dash. ಫಸ್ಟ್ ಈಗ tan of 210 degree, how to write tan 210? Can I answer this? ನೋಡ್ರ ಜನ, ಹೀಗೆ ಬರೀಲ್ಲ. tan of 180 degree plus 30 degree, that is 210 degree. ಈಗ 4 ಥಿಂಕಿಂಗ್ ಸ್ಟೆಪ್ಸ್ ಯಾರ್ಯಾರು? ಫಸ್ಟ್ ಸ್ಟೆಪ್ ಯಾರು ಹೇಳ್ದೆ? ಕ್ವಾಡ್ರೆಂಟ್ಸ್. ಯಾವ ಕ್ವಾಡ್ರೆಂಟ್ ಇದು? ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತಿದೋ? 180 ಡಿಗ್ರಿ ಪ್ಲಸ್ ಥೀಟಾ. 180 ಈ ಕಡೆ ಹೋಗ್ತೀಯ, ಪ್ಲಸ್ ಅಂದ್ರೆ ಡೌನ್. 180 ಪ್ಲಸ್ ಥೀಟಾ, ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್. ಸೂಪರ್. ಪ್ಲಸ್. ಈಗ ಇಲ್ಲಿರೋದು ಯಾರು? 180 ಅಂಡರ್ ಸಪ್ಲಿಮೆಂಟರಿ ಅಂಡರ ಕಾಂಪ್ಲಿಮೆಂಟ್ರಿನಾ? ನನ್ನ ಕೈಯಲ್ಲಿ ಅರ್ಥ ಇದೆ. ಹಿಂಗಂದ್ರೆ ಏನು? ಹಾರಿಜಾಂಟಲ್ ಬರೋದು ಎಲ್ಲ ಸಪ್ಲಿಮೆಂಟ್ರಿ. ಹಿಂಗಂದ್ರೆ 180 ಸಾರಿ 90 ಅಥವಾ 270. ಈಗ ಇದ್ಯಾರು? ಸಪ್ಲಿಮೆಂಟ್ರಿ ಇದ್ದಾಗ ಸೇಮೇ ಇರುತ್ತೆ ಸರ್. ಆಂಗಲ್ ಎಷ್ಟು? 30. ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಫ್ರಮ್ tan 30 degree? 1/√3. ಮುಗೀತಾ ಆನ್ಸರ್ ಅಷ್ಟೇ, ಕ್ಲೋಸ್. ಕಷ್ಟ ಇದೆಯೇನ್ರೋ? ಇನ್ನೊಂದು ಕ್ವಶನ್ ಕೊಡ್ತೀನಿ, ನೋಡ್ಕೊಳ್ಳೋದು ಹೀರೋ. Suppose the value of secant ಬೇಡ, ಸಾರಿ, let's take cosecant 300 degree. Cosecant 300 degree is dash. Can you answer this? Now look at here. ಎಲ್ಲರೂ ನೋಡ್ರ ಇಲ್ಲಿ ರಜಾ, ಹೀರೋ ನೋಡಲ್ಲಿ ಆಫ್ಲೈನ್ ನೋಡಲ್ಲಿ. ಏನ್ ಹೇಳಿದೀನಿ ಕ್ವಶನ್? cosecant where cosecant 300 degree is ಏನಂತ ಬರಿಬೋದು ನೀನು? cosecant 300 can be written as cosecant of, ಎರಡು ವೇನಲ್ಲಿ ಬರಿಬೋದು, 270 degree plus 30 degree. ಕರೆಕ್ಟ್. ಆರ್ 360 degree minus 60 degree. ದಟ್ ಈಸ್ ಆಲ್ಸೋ ಕರೆಕ್ಟ್. ನಾನು ಆಲ್ರೆಡಿ ನಿಮ್ಗೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಲ್ಲಿ ಹೇಳ್ಕೊಟ್ಟೆ ಹೇಳೋ? ನೋಡಿ ಇಲ್ಲಿ ಹೇಳಿದ್ದೀನಿ. ಹಿಂಗ್ ಹೋದ್ರು ಬರಿಬೋದು, ಹಿಂಗ್ ಬಂದ್ರು ಬರಿಬೋದು. ಕರೆಕ್ಟ್ ಅಲ್ಲ? ಸೊ ಇದಿಷ್ಟು ಮೈಂಡ್ ಅಲ್ಲಿ ಇಟ್ಕೊಂಡಾಗ ಏನಾಗತ್ತೆ ರಜಾ? ನಿಮ್ಗೆ ಆನ್ಸರ್ 300 degree ಇದೆ. ಆಸ್ ಇಟ್ ಇಸ್ 300 degree, ನಾನ್ ನಿಮ್ಗೆ ಹೀಗೆ ಬರಿಬೋದಾ? 270 plus 30. ವಾವ್. ಈಗ 270 plus 30. ಈಗ ಎರಡು ವಿಚಾರ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್. ಯಾವ ಕ್ವಾಡ್ರೆಂಟ್ ಇದು? ದಿಸ್ ಈಸ್ 270 degree plus theta, ಫೋರ್ತ್ ಕ್ವಾಡ್ರೆಂಟ್. ಇನ್ ಫೋರ್ತ್ ಕ್ವಾಡ್ರೆಂಟ್
ಕೊಸಿಕೆಂಟ್ ಈಸ್ ಕೊಸಿಕೆಂಟ್ ಕಾಸು ಮತ್ತೆ ಸೀಕೆಂಟ್ ಪಾಸಿಟಿವ್, ಕೊಸಿಕೆಂಟ್ ನೆಗೆಟಿವ್. ಕಾಸು ಸೀಕೆಂಟ್ ಪಾಸಿಟಿವ್ ಆಗಿದ್ರೆ ಉಳಿದಿರೋ ರಿಮೈನಿಂಗ್ ಆರ್ ನೆಗೆಟಿವ್. ಕೊಸಿಕೆಂಟ್ ಈಸ್ ರಿಮೈನಿಂಗ್ ಪ್ಲೇಸ್ ಅಲ್ಲಿ ಇದೆ, ಹಾಗಾಗಿ ಅದು ನೆಗೆಟಿವ್ ಮೈನಸ್. ಇದಕ್ಕೋಸ್ಕರ ಈ ಕ್ವಶನ್ ತಗೊಂಡಿದ್ದಾನು ಮೈನಸ್. ನೆಕ್ಸ್ಟ್ 270 ಅಂದ್ರೆ ಕಾಂಪ್ಲಿಮೆಂಟ್ರಿನ ಸಪ್ಲಿಮೆಂಟ್ರಿನ? ಕಾಂಪ್ಲಿಮೆಂಟ್ರಿ. ಕಾಂಪ್ಲಿಮೆಂಟ್ರಿ ವೇನಲ್ಲಿ ಇದೆ. ಕಾಂಪ್ಲಿಮೆಂಟ್ರಿ ವೇನಲ್ಲಿ ಇದ್ದಾಗ ಕೊಸಿಕೆಂಟ್ ಚೇಂಜ್ ಆಗ್ತದೆ. ಚೇಂಜ್ ಆದ್ರೆ ಏನಾಗುತ್ತೆ? ಚೇಂಜ್ ಆಗುತ್ತೆ, ಸೀಕೆಂಟ್ ಆಗಿ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಹೇಳಿದೀನಿ, ಎಲ್ಲಿ ಹೇಳಿದೀನಿ? ಇಲ್ಲಿ ಹೇಳಿದೀನಿ. ಚೇಂಜ್ ಆಗುತ್ತೆ. 270 ಪ್ಲಸ್ ಆರ್ ಮೈನಸ್ ಥೀಟಾ ಇದ್ದಾಗ ಕಾಂಪ್ಲಿಮೆಂಟ್ರಿ ಚೇಂಜ್ ಆಗುತ್ತೆ. ಚೇಂಜ್ ಆಯ್ತು ಅಂದ್ರೆ ಯಾರು ಬರ್ತಾರೆ? ಸೀಕೆಂಟ್. ಕೊಸಿಕೆಂಟ್ ಚೇಂಜ್ ವಿತ್ ಸೀಕೆಂಟ್. ಆಂಗಲ್ ಎಷ್ಟಿದೆ ಇಲ್ಲಿ? 270. 270 ಪ್ಲಸ್ 30 ಡಿಗ್ರಿ ಇರೋದು, ಆ ಆಂಗಲ್ ನ ಬರಿಬೇಕು 30 ಡಿಗ್ರಿ. ಸೊ ಸೀಕೆಂಟ್ 30 ಫ್ರಮ್ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್. ಟೇಬಲ್ ಮೈಂಡ್ ಅಲ್ಲಿ ಇರಲೇಬೇಕು. ಆಲ್ರೆಡಿ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಹೇಳಿದೀನಿ. ಸೀಕೆಂಟ್ 30 ಎಷ್ಟು? 2/√3. ಮುಗೀತು. ಆನ್ಸರ್ ಈಸ್ ಮೈನಸ್ 2/√3. ಓಕೆನಾ? ನೆಕ್ಸ್ಟ್ ಹೇಳ್ಬೋದಾ? ಆನ್ಸರ್ ಮಾಡ್ಬೋದಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಈ ತರ ನೀವೇನೆಲ್ಲ ಸಾಲ್ವ್ ಮಾಡ್ತೀರಾ ಅಂತ ಅಂದ್ರೆ ಎಲ್ಲದಕ್ಕೂ ಆನ್ಸರ್ ಸಿಗ್ತಾ ಹೋಗುತ್ತೆ. ಓಕೆ.